ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ. ಮೊದಲನೇದಾಗಿ ಅಜಿತ್ ವ್ಯಾಲೆಂಟೈನ್ಸ್ ಡೇಗೆ ಸರ್ಪ್ರೈಸ್ ಕೊಡೋ ತರ ಮೊದಲನೇದಾಗಿ ಬಾಗಿಣ ತಗೊಂಡು ಭೂಮಿನ ವರ್ಣನೆ ಮಾಡ್ತಾನೆ. ಮೊಣ್ಕಾಲಲ್ಲಿ ಹೆಜ್ಜೆ ಇಟ್ರೆ ಅದು ಅಂಬೆಗಾಲ್ ಹೆಜ್ಜೆ ಅಂತಾರೆ. ರಂಗೋಲಿ ಅಂಟಿದ ಕಾಲಲ್ಲಿ ಹೆಜ್ಜೆ ಇಟ್ರೆ ಅದನ್ನ ಕೃಷ್ಣನ ಹೆಜ್ಜೆ ಅಂತಾರೆ. ಹೋಮದ ಕುಂಡದ ಹೆಜ್ಜೆ ಸುತ್ತ ಹೆಜ್ಜೆ ಇಟ್ರೆ ಅದನ್ನ ಸಪ್ತಪತಿ ಹೆಜ್ಜೆ ಅಂತಾರೆ. ಮಂಡಿ ಸವಿಯೋವರ್ಗುನು, ಪಾದ ಸೋಲೋವರ್ಗುನು, ಕಾಲು ಸವಿಯೋವರ್ಗುನು ನಿನ್ ಜೊತೆಲೆ ಜೊತೆಯಾಗಿ ಹೆಜ್ಜೆ ಹಾಕೋದನ್ನ ದಾಂಪತ್ಯ ಅಂತಾರೆ ಅಂತ ಅಜಿತ್ ಹೇಳ್ತಾನೆ. ನನ್ ಜೊತೆಲಿ ಹೆಜ್ಜೆ ಆಗಿದ್ದಕ್ಕೆ ನನ್ ಜೊತೆಯಲ್ಲಿ ಯಾವಾಗ್ಲೂ ಇರೋ ತರ, ಈ ಪ್ರೇಮಿಗಳ ಜೀವನ ನೀನ್ ಯಾವಾಗ್ಲೂ ನನ್ ಜೊತೆನೆ ಇರೋ ತರ ಸ್ವಾಗತ ಕೋರ್ತೀನಿ ಅಂತ ಅಜಿತ್ ಹೇಳಿದಾಗ ಭೂಮಿ ಸಂತೋಷವಾಗಿರ್ತಾಳೆ. ಆಗ ಅಜಿತ್ ಬಾಗಿಣನ ಭೂಮಿಗೆ ಕೊಡ್ತಾಳೆ. ಅವಳು ಸಂತೋಷವಾಗಿ ನೋಡ್ತಾ ಇರುವಾಗ ಆಗ ಅಜಿತ್ ಮಂಡಿ ಊರಿ ಕೂತು ರಿಂಗ್ ನ ತೋರಿಸ್ತಾನೆ. ಒಬ್ಬ ಗಂಡನ ಕೈಯಲ್ಲಿ ಹೆಂಡತಿ ಬೆರಳು ಕೊಟ್ಲು ಅಂದ್ರೆ ಆ ಗಂಡನ ಜೀವನದ ಭವಿಷ್ಯ ಎಲ್ಲ ಹೆಂಡತಿ ಕೈಯಲ್ಲಿದೆ ಅಂತ ಆ ಪುಟ್ಟ ಬೆರಳುಗಳಿಗೆ ನಂದೊಂದು ಚಿಕ್ಕ ಉಡುಗೊರೆ ಅಂತ ತೋರಿಸ್ತಾನೆ ರಿಂಗ್ ನ. ಅದನ್ನ ನೋಡಿ ಮನೆಯವರೆಲ್ಲರೂ ಖುಷಿ ಪಡ್ತಾ ಇದ್ರೆ ಆ ಉಂಗ್ರ ಅಜಿತ್ ಸಾಹಿತ್ಗೆ ಪ್ರಪೋಸ್ ಮಾಡಿದಾಗ ಇದ್ದಿದ್ದು ಉಂಗ್ರ ಆಗಿರುತ್ತೆ. ಅದನ್ನ ನೋಡಿ ಅಜಿತ್ ತುಂಬಾನೇ ಬೇಜಾರಾಗ್ತಾನೆ. ಅಜಿತ್ಗೆ ಆಗ ಹಳೇದೆಲ್ಲ ಪ್ರಪೋಸ್ ಮಾಡಿದ್ದೆಲ್ಲ ನೆನಪಾಗ್ತಾ ಹೋಗುತ್ತೆ. ಅಜಿತ್ ಸತ್ಯನ್ ಮುಖ ನೋಡಿದಾಗ ಸತ್ಯ ನನಗೇನು ಗೊತ್ತಿಲ್ಲ ಅನ್ನೋ ತರ ಆಕ್ಟ್ ಮಾಡ್ತಾನೆ. ಆಗ ಸತ್ಯನ್ ಮನಸ್ಸಲ್ಲಿ ಅಜಿತ ನನ್ನ ಕ್ಷಮಿಸ್ಬಿಡು, ನನ್ನ ತಂಗಿ ವಿಚಾರದಲ್ಲಿ ನೀನು ಇಷ್ಟೊಂದು ಕೊರಗೋದು ನನಗಿಷ್ಟ ಇಲ್ಲ. ಇವಳು ನನ್ನ ತಂಗಿ ತರನೇ, ಇವಳು ನಿನ್ ಜೊತೆ ಇದ್ರೆ ನಿನ್ ಜೀವನ ಚೆನ್ನಾಗಿರುತ್ತೆ ಅಂತಾನೆ ಈ ಕೆಲಸ ಮಾಡಿದೀನಿ. ಈ ರಿಂಗ್ ನ ಅವಳಿಗೆ ತೊಡ್ಸು ಅಂತ ಅವನ ಮನ್ಸಲ್ಲೇ ಹೇಳ್ತಾನೆ. ಆಗ ಭೂಮಿ ಅಜಿತ್ ಸುಮ್ನಿರೋದನ್ನ ನೋಡಿ ಸಾಹೇಬ್ರೆ ಎಲ್ಲರೂ ನೋಡ್ತಾ ಇದ್ದಾರೆ, ಕಂಟಿನ್ಯೂ ಮಾಡಿ ಅಂತ ಹೇಳ್ತಾಳೆ. ಆಗ ಭೂಮಿ ರಿಂಗ್ ಹಾಕಿ ಅಂತ ಬೆರಳನ್ನ ತೋರಿಸ್ತಾಳೆ. ಆಗ ಭೂಮಿ ಸಾಹೇಬ್ರೆ ಇಷ್ಟೊಂದು ಏನಕ್ಕೆ ನಾಟಕ ಮಾಡ್ತಿದ್ದೀರಾ, ಅದು ಹತ್ಕೊಂಡೆ ಇಲ್ಲ, ಅದು ನಿಮಗೆ ಸೂಟ್ ಆಗಲ್ಲ, ಬೇಗ ಹಾಕಿ ಅಂತ ಹೇಳ್ತಾಳೆ. ಆಗ ಅಜಿತ್ ರಿಂಗ್ ನ ತಗೊಂಡು ಭೂಮಿಗೆ ತೊಡಸ್ತಾನೆ. ಅದನ್ನ ಎಲ್ಲರೂ ನೋಡ್ತಾರೆ. ಅದರಲ್ಲಿ ಸತ್ಯ ಮತ್ತೆ ಸಂಗೀತ ನೋಡ್ಬಿಟ್ಟು ಚಪ್ಪಾಳೆ ತರ್ತಾರೆ. ಆಗ ಸತ್ಯ, ಅಜಿತ ಏನ್ ಡೈಲಾಗ್ ಹೊಡೆದೆ ಕಣೋ, ಎಷ್ಟು ಚಂದ ಮಾತಾಡ್ತೀಯ ಅಂತ ಮಾತಾಡ್ಕೊಂತ ಬರ್ತಾನೆ ಕೆಳಗಡೆ. ಅವಳು ಉಂಗ್ರ ಕೊಡೋದ್ಕಿಂತ ನೀವು ಮಾತಾಡಿದ್ದೆ ತುಂಬಾ ಗ್ರೇಟ್ ಇತ್ತು. ಆಗ ಅಜಿತ್ ನೀವೇನಿಲ್ಲ ಅಂತ ಹೇಳಿದಾಗ ಅವರಪ್ಪ, ನೀನೇನ್ ನಾವು ಬಂದಿರೋದಕ್ಕೆ ಖುಷಿ ಪಡ್ಬೇಡ, ನಾವು ದೇವಸ್ಥಾನಕ್ಕೆ ಅಂತ ಬಂದಿದ್ವಿ, ಏನೋ ನಿನ್ ಬಗ್ಗೆ ತನಿಖೆ ಮಾಡಕ್ ಬಂದಿದೀವಿ ಅಂತ ಅನ್ಕೋಬೇಡ ಅಂತಾನೆ. ಆಗ ಅಜಿತ್ ಆತರ ಎಲ್ಲ ಯೋಚನೆ ಮಾಡಲ್ಲ ನಾನು ಅಂತಾನೆ. ಆಗ ಭೂಮಿ ನಮ್ ಬಗ್ಗೆ ತನಿಖೆ ಮಾಡಕ್ ಏನಿದೆ, ಹಾಗೇನಾದ್ರೂ ಇದ್ರೆ ಅಂಜನನ್ನ ಕೇಳಲಿ ಅಂತಾಳೆ. ಆಗ ಅಪ್ಪು ಅಲ್ಲೇ ಇದಕ್ಕೆ ಯಾಕೆ ಅಂಜನನ್ನ ಹಿಡಿತಾ ಇದೆಯಾ, ಉರಿಯೋ ಗಾಯಕ್ಕೆ ಉಪ್ಪು ಸುರ್ದ ಹಾಗೆ ಅಂತಾಳೆ. ಆಗ ಅಜ್ಜಿ ನಡೀರು ಎಲ್ಲರೂ ಹೋಗೋಣ ಅಂತ ಅಂದಾಗ ಭೂಮಿ ಎಲ್ಲ ಮುಗ್ದಿದ್ರೆ ನಾನು ಅವ್ರ ಜೊತೆನೆ ಹೋಗ್ಲಾ ಅಂತ ಅಜ್ಜಿತನ ಕೇಳ್ತಾನೆ. ಎಲ್ಲ ಮುಗೀತು, ಇನ್ನು ಹೋಗ್ಬೋದು ಅಂತ ಹೇಳ್ತಾನೆ. ಆವಾಗ ಸತ್ಯ ಇನ್ನೊಂದು ಏನೋ ಗಿಫ್ಟ್ ಇಟ್ಟಿದೀಯಾ, ಗಿಫ್ಟ್ ಅಂತಾನೆ. ಆವಾಗ ಎಲ್ಲದನ್ನು ಒಟ್ಟಿಗೆ ಕೊಟ್ರೆ ಏನ್ ಸರ್ಪ್ರೈಸ್ ಇರುತ್ತೆ ಅಂತಾನೆ ಅಜಿತ್. ನಾನು ಭೂಮಿ ರೂಮಲ್ಲಿ ಇದ್ದಾಗ ಇದನ್ನೆಲ್ಲ ಕೊಡ್ತೀನಿ ಮಿಕ್ಕಿದ್ದನ್ನ ಅಂತ ಹೇಳ್ತೀನಿ. ಆವಾಗ ಸತ್ಯ ನಡಿಬೋದು ನಡೀರ್ ಹೋಗೋಣ ಅಂತಂದಾಗ ಸತ್ಯಣ್ಣ ಇನ್ನೊಂದು ವಿಷಯ ಅಂತ ಹೇಳ್ತಾನೆ. ಈ ಡೆಕೋರೇಷನ್ ಎಲ್ಲ ಮಾಡಿಸಿರೋದಕ್ಕೆ ಒಂದ್ ಸ್ವಲ್ಪ ಕಂಜೂಸ್ ಮಾಡ್ಬಿಟ್ಟು ಅವ್ರನ್ನ ದುಡ್ಡು ಪೇ ಮಾಡ್ಬಿಟ್ಟು ಬರ್ತೀಯ ಅಂತ ಅಂತಾನೆ ಅಜಿತ್. ಆಗ ಸತ್ಯ ನಾನು ಇಲ್ಲಿ ಇರ್ಬೇಕಾ ಅಂತ ಹೇಳ್ತಾನೆ. ಆವಾಗ ಸಂಗೀತ ಸರಿಯಪ್ಪ ನೀವಿಬ್ರು ಇಲ್ಲಿದ್ದೆ ಏನೋ ಮುಗಿಸ್ಕೊಂಡ್ ಬಂದ್ರೆ ನಾವು ಹೋಗ್ತೀವಿ ಅಂತ ಭೂಮಿನ ಕರ್ಕೊಂಡು ಹೋಗ್ತಾಳೆ. ಎಲ್ಲರೂ ಹೋದ್ಮೇಲೆ ಸತ್ಯಂಗೆ ನೀವ್ ಈ ತರ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಅಂತಾನೆ. ನಾನೇನ್ ಮಾಡ್ದೆ ಅಂದಾಗ ಸಾಹಿತ್ಯ ಉಂಗ್ರನ ಯಾಕೆ ಕೊಟ್ರಿ ಅಂತ ಕೇಳ್ತಾನೆ. ನನಗ್ ನೋವು ಮಾಡೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ ಅಂತ ಕೇಳಿದಾಗ ನನಗೆ ಸ್ವಲ್ಪ ಆತ್ಮ ತೃಪ್ತಿ ಆಗುತ್ತೆ ಅಂತಾನೆ. ನೀನ್ ಒಪ್ಕೊಂತೀಯೋ ಬಿಡ್ತೀಯೋ ಅದೆಲ್ಲ ಗೊತ್ತಿಲ್ಲ, ಇನ್ಮೇಲೆ ನೀನು ಸಾಹಿತ್ಯನ ಮರ್ತ್ ಬಿಡು ಅಂತ ಸತ್ಯ ಹೇಳ್ತಾನೆ. ಇಷ್ಟೊತ್ತಿಗೆ ಅವಳು ಎಲ್ಲಿ ಹುಟ್ಟಿರ್ತಾಳೋ, ಎಲ್ಲಿ ತಾಯಿ ಮಡಿಲಲ್ಲಿ ಮಲಗಿರ್ತಾಳೋ ದೇವರೇ ಬಲ್ಲ ಅಂತ ಹೇಳಿ ನೀನು ಬದಲಾಗ್ಬೇಕು, ಸಂಸಾರಿ ಆಗ್ಬೇಕು ಭೂಮಿ ಜೊತೆಗೆ ಎಂದಾಗ ಅಜಿತ್ ತುಂಬಾ ಕೋಪ ಮಾಡ್ಕೊಂಡು ಸತ್ಯಣ್ಣ ಅಂತ ಕೂಗ್ತಾನೆ. ಸಾಹಿತ್ಯನ ಜಾಗನ ಯಾರು ತಗೊಳಕ್ಕಾಗಲ್ಲ, ಈ ಭೂಮಿ ಎಲ್ಲ ಭೂಮಂಡದಲ್ಲೇ ಯಾರು ತಗೊಳಕ್ಕಾಗಲ್ಲ ಅಂತ ಹೇಳ್ತಾನೆ. ನೀವು ಮರೆತ್ರು ನಾನ್ ಮರೆಯಕ್ ಆಗಲ್ಲ, ನನ್ ಮುಂದೆ ನೀವು ಚಿಕ್ಕರಾಗ್ಬಿಡಿ, ನಿಮ್ಮನ್ನ ನೋವು ಮಾಡೋ ಉದ್ದೇಶ ನನ್ಗಲ್ಲ, ನೀವು ನಮ್ಮನ್ನ ನೋವು ಮಾಡ್ಬಿಡ್ರಿ ಅಂತ ಕೇಳ್ಕೊಂತಿದ್ದೀನಿ ಅಂತಾನೆ. ಈ ಗಿಫ್ಟ್ ಅಲ್ಲಿ ಏನಿದೆ ಆ ಸಾಹಿತ್ಯನ ಸಂಬಂಧ ಪಟ್ಟಿರೋದೇನ ಅಂತ ಗಿಫ್ಟ್ ನ ಕೋಪದಲ್ಲಿ ಓಪನ್ ಮಾಡ್ತಾನೆ. ಅದ್ರಲ್ಲಿ ಇದ್ದಿದ್ದು ಭೂಮಿ ಅಜಿತ್ ಜೊತೆಗಿರೋ ಫೋಟೋ. ಸತ್ಯ ಅಳ್ತಾ ಮನೆಯಲ್ಲೆಲ್ಲ ಅಜಿತ್ ಭೂಮಿದು ಒಂದು ಫೋಟೋ ಇಲ್ವಲ್ಲ ಅಂತ ಮಾತಾಡ್ತಾ ಇದ್ರು. ಆ ಮಾತಿಗೆ ಒಂದು ಮೂಗ್ದಾರ ಬೀಳ್ಲಿ ಅಂತಾನೆ ನಾನು ಈ ತರ ಫೋಟೋ ಮಾಡ್ದೆ ಅಂತ ಹೇಳ್ತಾನೆ. ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸು ಅಂತ ಕೈ ಮುಗ್ದು ಕ್ಷಮೆ ಕೇಳ್ತಾ ಅಲ್ಲಿ ಅಳ್ತಾ ಅವನು ಹೋಗ್ತಾ ಇರುವಾಗ ಅಜಿತ್ ತಡೆದ್ಬಿಟ್ಟು ಸತ್ಯಣ್ಣ ನಿಲ್ಲಿ ಅಂತ ಅವನ್ನ ಅಪ್ಕೊಂತಾನೆ. ಕಡೆ ಮನೆಯಲ್ಲಿ ಅಂಜನ ಅಪ್ಪು ಇದೆಲ್ಲ ಪ್ಲಾನ್ ಸತ್ಯಂದೇ ಅನ್ಸುತ್ತೆ, ಅವನೇ ಎಲ್ಲ ಡೆಕೋರೇಷನ್ ಮಾಡಿರೋದು, ಅದನ್ನೆಲ್ಲ ನೋಡ್ಬಿಟ್ಟು ನಾನು ಅಜಿತ್ ಬಿಡ್ತೀನಿ ಅಂತ ಅವನಂಗ್ ಮಾಡ್ತಾ ಇರೋದು ಅಂತ ಹೇಳ್ತಾಳೆ.
ಆಗ ಆ ಭೂಮಿನ ನಾವು ಮನೆಯಿಂದ ಓಡಿಸ್ಬೇಕು ಅಂತ ಅನ್ಕೊಂತಿದೀವಿ. ಆದ್ರೆ ಫಸ್ಟ್ ಆ ಸತ್ಯ ಈ ಮನೆಗೆ ಬರ್ದೇ ಇರೋ ತರ ನೋಡ್ಕೋಬೇಕು ಅಂತಾಳೆ. ಆಗ ಅಲ್ಲಿಗೆ ಅಜಿತ್ ಬಂದ್ಬಿಟ್ಟು ಭೂಮಿ ಭೂಮಿ ಅಂತ ಕರಿತಾನೆ. ಕಲ್ಯಾಣಿಯಲ್ಲಿ ಕೊಡ್ಬೇಕಾಗಿರೋ ಗಿಫ್ಟ್ ನ ಮನೇಲಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ನೋಡು ಗಿಫ್ಟ್ ಹೇಗಿದೆ ಅಂತೇಳಿ. ಆವಾಗ ಭೂಮಿ ಸಂತೋಷದಿಂದ ನೋಡ್ತಾ ಇರ್ತಾಳೆ. ಅಮ್ಮ, ನಂದು ನನ್ನ ಹೆಂಡತಿದು ಫೋಟೋ ಹೇಗಿದೆ ಅಂತ ಕೇಳ್ತಾನೆ. ಅಲ್ಲಿ ಮನೆಯವರೆಲ್ಲರೂ ನೋಡ್ತಾ ಇರ್ತಾರೆ. ಅಲ್ಲ, ಗಿಫ್ಟ್ ಅಂದ್ಬಿಟ್ಟು ಗಿಫ್ಟ್ ರ್ಯಾಪರ್ನ ಓಪನ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ಲ ಅಂತಂದಾಗ, ಇಲ್ಲ ಅದು ಸತ್ಯಣ್ಣ ಇದ್ರಲ್ಲಿ ಏನಿದೆ ಅಂತ ಕ್ಯೂರಿಯಾಸಿಟಿಲಿ ಓಪನ್ ಮಾಡ್ಬಿಟ್ಟ ಅಂತ ಹೇಳ್ತಾನೆ. ಆಗ ಭೂಮಿ, ಈ ಫೋಟೋದಲ್ಲಿ ನಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತಂದಾಗ, ಅಲ್ವಾ ನನಗೂ ಹಾಗೆ ಅನ್ಸ್ತು, ಒನ್ಸ್ ಅಗೇನ್ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಮಾಡ್ತಾನೆ. ಅಜಿತ್ ಭೂಮಿ ಅವ್ರ ರೂಮ್ಗೆ ಹೋಗ್ತಾರೆ. ಅವಾಗ ಅಲ್ಲಿದ್ದವರೆಲ್ಲರೂ ಅವ್ರವ್ರ ರೂಮ್ಗೆ ಹೋಗ್ತಾರೆ. ಅವಾಗ ಸತ್ಯ, ನಾನು ನಿನ್ ಮನೆಗೆ ಬರ್ತೀನಿ ಅಂತ ಸಂಗೀತನ ಹತ್ರ ಹೇಳ್ತೇನೆ, ಒಂದ್ ಸ್ವಲ್ಪ ನಿಂತ್ಕೊಳ್ಳೋ ಅಂತ ಹೇಳ್ತಾಳೆ. ಅನ್ಸ್ಕೊಳೋ, ಇದ್ರಿಂದನಾದ್ರೂ ಅವರಿಬ್ರು ಜಗಳ ಕಡಿಮೆ ಆದ್ರೆ ಸಾಕು ಅಂದಾಗ, ಆ ಉಂಗ್ರ ಯಾಕೋ ತಗೊಂಬರಕ್ ಕೇಳ್ದೆ ಅಂತ ಕೇಳ್ತಾಳೆ. ಆ ಉಂಗ್ರ ನೋಡಿದಾಗೆಲ್ಲ ಅವನಿಗೆ ಸಾಹಿತ್ಯನೇ ನೆನಪಾಗೋದು, ಇನ್ಮೇಲಾದ್ರೂ ಆ ಭೂಮಿ ನೆನಪಾಗ್ಬೇಕು, ಅದಕ್ಕೆ ಹಾಗೆ ಮಾಡಿದೆ ಅಂತ ಹೇಳ್ತಾನೆ. ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.